ವೆಲ್ಕಮ್ ಟು ನೆಲಮಹಾರಾಣಿ ಕೈರುಚಿ. ನನ್ನ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತು ಬೆಳಗ್ಗೆ ಮಾರ್ನಿಂಗ್ ಏನಪ್ಪ ಟಿಫಿನ್ ಮಾಡೋದು ಅಂತ ತಲೆಗೊಳದಾಗ ಎಲ್ಲರ ಮನೆಯಲ್ಲೂ ಸಹಜವಾಗಿ ಮಾಡುವಂತಹ ಒಂದು ಉಪ್ಪಿಟ್ಟು. ಸೊ ನಮ್ಮ ಮನೆಯಲ್ಲೂ ಕೂಡ ಇವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸೊ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ, ರುಚಿಯಾಗಿರಲ್ಲ, ಇನ್ನೂ ಒಂದು ನೀರು ಕಮ್ಮಿ ಆಗಿರುತ್ತೆ ಅಥವಾ ನೀರು ಜಾಸ್ತಿ ಆಗಿರುತ್ತೆ. ಒಂದು 3-4 ತರಹ ಉಪ್ಪಿಟ್ಟನ್ನ ಮಾಡಬಹುದು. ಅದರಲ್ಲಿ ಮೊದಲನೇದು ಉದುರು ಉಪ್ಪಿಟ್ಟು ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕ ಜನ ಆಗಿದ್ರೆ ಗೊತ್ತಾಗುತ್ತೆ. ಓಕೆ, ಉದುರು ಉಪ್ಪಿಟ್ಟು ಅಂತ. ಸೊ ಇವತ್ತು ನಾನು ಆ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಸೊ ಆ ಉದುರು ಉಪ್ಪಿಟ್ಟಿಗೆ ಏನು ಬೇಕು ಏನಿಲ್ಲ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಕರಿಬೇವು, ಹಾಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಕ್ಯಾರೆಟು, ಮೆಣಸಿನ್ಕಾಯಿ, ಈರುಳ್ಳಿ, ಆಲೂಗಡ್ಡೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇಲ್ಲಿ ಟೊಮೆಟೊ, ಇಲ್ಲಿ ಒಂದು ಚಿಕ್ಕದು 1/2 ಇಂಚಷ್ಟು ಇಲ್ಲಿ ನೋಡಿ ಶುಂಠಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಆಯಿತಾ. ಇಷ್ಟು ಐಟಮ್ಸ್ ಬೇಕು. ಹಾಗೆ ಎಣ್ಣೆ ಬೇಕು, ಓಕೆನಾ. ಎಣ್ಣೆ, ಅದ್ರ ಜೊತೆಗೆ ರವೆ ಬೇಕು, ಬನ್ಸಿ ರವೆ. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇವಾಗ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು, ಓಕೆನಾ. ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಸಾಸಿವೆ, ಜೀರಿಗೆ ಎಲ್ಲ ಚಟ್ಪಟ್ ಅಂತ ಅನ್ಬೇಕು, ಓಕೆನಾ. ಚಟ್ಪಟ್ ಅಂದಮೇಲೆ ನಾನು ಅವಾಗಲೇ ಹೇಳೋದು ಮರ್ತಿದ್ದೆ, ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇದನ್ನು ಹಾಕೋದು ಚೆನ್ನಾಗಿರುತ್ತೆ, ಓಕೆನಾ. ಇವಾಗ ಉದ್ದಿನಬೇಳೆ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಓಕೆ, ಆ್ಯಂಡ್ ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಹಾಗೆ ಈಗ ಹಸಿಮೆಣಸಿನ್ಕಾಯಿ ಹಾಕೋಬೇಕಲ್ವ, ಸೊ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಇವಾಗ ಎಲ್ಲ ತರಕಾರಿನೂ ಹಾಕೊಳ್ಳೋಣ ಬನ್ನಿ. ಸೊ ಎಲ್ಲ ತರಕಾರಿನೂ ಹಾಕೊಂಡಾಯ್ತು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಬೇಯುತ್ತೆ ಇದು. ಆ್ಯಕ್ಚುಲಿ ಈ ಉಪ್ಪಿಟ್ಟನ್ನ ನೀವು ಟ್ರೈ ಮಾಡಲೇಬೇಕು, ಓಕೆನಾ. ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಸೊ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಓಕೆನಾ. ಆಮೇಲೆ ನೀರು ಹಾಕ್ತಿರಲ್ವ, ನೀರು ಹಾಕಿದ್ಮೇಲೂ ಕೂಡ ಸ್ವಲ್ಪ ಉಪ್ಪು ಹಿಡಿಯುತ್ತೆ. ಸೊ ಹಾಗಾಗಿ ನೋಡಿ ಹಾಕೊಳ್ಳಿ, ಓಕೆ. ನೋಡಿ ಉಪ್ಪು ಹಾಕಿದ ತಕ್ಷಣ ಕಲರೇ ಚೇಂಜ್ ಆಗೋದು ಅದು. ಓಕೆ, ಇವಾಗ ಏನು ಮಾಡ್ತೀನಿ ಅಂದರೆ ಟೊಮೆಟೊ ಹಾಕ್ಕೊಳ್ತೀನಿ. ಟೊಮೆಟೊ ಯೂಶ್ವಲಿ ಲಾಸ್ಟಲ್ಲಿ ಹಾಕೊಂಡ್ರೆ ಬೆಸ್ಟು, ಇಲ್ಲಾಂದರೆ ಅದು ಜಾಸ್ತಿ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇವಾಗ ಒಂದು 3 ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಉಪ್ಪಿಟ್ಟು ಮೆತ್ತಗೆ ಬರಬೇಕು ಅಂದರೆ ಒಂದು ರೀತಿಯಾದಂಥ ನೀರು ಹಾಕ್ಕೋಬೇಕು, ಅಳತೆ ನೀರು ಹಾಕ್ಕೋಬೇಕು. ಉದುರಾಗಿ ಬರಬೇಕು ಅಂತಂದರೆ ಒಂದು ಅಳತೆ ನೀರು ಹಾಕ್ಕೋಬೇಕು. ಅದ್ರ ತಕ್ಕ ಹಾಗೆ ಇರುತ್ತೆ ಅದು, ನಾನು ನಿಮಗೆ ಹೇಳ್ತೀನಿ, ಓಕೆನಾ. ಸೊ ಈಗ ಇದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಅದರಲ್ಲೇ ಕುದಿಲಿ ಇದು, ಓಕೆನಾ. ಸೊ ಕೊತ್ತಂಬರಿ ಸೊಪ್ಪು ಹಾಕಾಯಿತು. ಈಗ ಒಂದು 2-3 ಕುದಿ ಬರಬೇಕಿದು, ಓಕೆನಾ. ಅಲ್ಲಿ ತನಕ ವೆಯ್ಟ್ ಮಾಡೋಣ. ಇವಾಗ ಒಂದು ಕುದಿ ಬಂದಿದೆ. ಇದಕ್ಕೆ ಇವಾಗ ರವೆ ಮಿಕ್ಸ್ ಮಾಡ್ಕೋಬೇಕು. ರವೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಒಲೆನ ಸಿಮ್ಮಾಗಿ ಇಟ್ಕೊಂಡು ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಕುದಿ ಬರ್ತಿದೆ, ಓಕೆನಾ. ಸೊ ಇವಾಗ ಇದು ಕುದಿ ಬಂದಿದೆ. 3 ಗ್ಲಾಸು ನಾನು ನೀರು ತೊಗೊಂಡಿದ್ನಲ್ಲ, ಅದಕ್ಕೆ ಉದುರು ಉಪ್ಪಿಟ್ಟಾಗಿ ಬರಬೇಕು ಅಂತಂದರೆ 4 ಅದೇ ಅಳತೆ 4 ಗ್ಲಾಸು ರವೆ ಹಾಕ್ಕೋಬೇಕು, ಓಕೆನಾ. ಅಂದರೆ ಉದುರಾಗಿ ಬರುತ್ತೆ ಉಪ್ಪಿಟ್ಟು. ಸೊ ಇವಾಗ ಇದನ್ನ ಹಾಕೊಂಡಾಯಿತು. ಕ್ಲೋಸ್ ಮಾಡಿಬಿಟ್ಟು ಇಡೋಣ, ಓಕೆನಾ. ಒಂದು 5 ಮಿನಿಟ್ಸ್ ಇಟ್ಟು ತೆಗಿಯೋಣ, ಓಕೆನಾ. ಸೊ ನೋಡಿ ಇವಾಗ ಆಗಿದೆ ಉಪ್ಪಿಟ್ಟು. ನೋಡಿದ್ರ ಉದುರಾಗಿ ಬರುತ್ತೆ ಇದು ಉಪ್ಪಿಟ್ಟು ಇವಾಗ, ಓಕೆ. ಅದೇ ನಿಮಗೆ ಮೆತ್ತಗೆ ಬೇಕು ಅಂತಂದರೆ ಅದು ಬೇರೆ ಥರ ಉಪ್ಪಿಟ್ಟನ್ನ ಒಂದ್ಸರಿ ಮಾಡಿ ತೋರಿಸ್ತೀನಿ. ಈಗ ನೋಡ್ಬೋದು ಇವಾಗ ಎಷ್ಟು ಉದುರಾಗಿ ಬಂದಿದೆ ಅಂತ, ಓಕೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ. ಸೊ ನೋಡಿದ್ರಲ್ಲ ನಾನು ಮಾಡಿರುವಂತಹ ಉಪ್ಪಿಟ್ಟು ಹೇಗಿತ್ತು ಅಂತ. ಸೊ ನಿಮ್ಮಲ್ಲೂ ಕೂಡ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಹೊಸ ಅಡುಗೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.